ಚಿಕ್ಕಕೊಂಡು ಅಂತ ಆಡ್ಕೊಂತಾಳೆ. ಗುಡ್ಡೆ ಹಸಿದೆ ನನಗೆ ಗುಡ್ಡೆನೇ ಇಲ್ವಂತೆ. ಇರಿಟೇಟ್ ಮಾಡಿದ್ರೆ ನಾನು ಹಂಗೆ ನನ್ನ ತಂಗಿ ಡೈಲಾಗ್ಸ್ಗಳು ಕೇಳಿಸ್ಕೊತಾ ಇದೆ. ಅವಾಗ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ, ಟೋನರ್ ಎಲ್ಲ ಹಚ್ಕೊಂಡಾಗಿದೆ. ಕಣ್ಣು ಮುಚ್ಚಬೇಕು ಅನಿಸುತ್ತೆ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಗೈಸ್. ನಾನು ಆಮೇಲೆ ಹಲೋ, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನ್ನ ತಂಗಿ ಸೌಂಡ್ ಆಸ್ ಯೂಶುವಲ್, ನನ್ನ ತಂಗಿ ನನಗೆ ಮೇಕಪ್ ಟ್ರಯಲ್ ಮಾಡ್ತೀನಿ ಅಂತ ಅಂದ್ಲು. ಅವ್ಳು ಸುಮ್ಮನೆ ಏನೋ ನೋಡ್ಕೊಂಡಿದ್ಲಂತೆ. ಸೊ ಆ ಮೇಕಪ್ನ ನನಗೆ ಟ್ರೈ ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಇವತ್ತು ಅದೊಂದು ವ್ಲಾಗ್ ಆಗಿರುತ್ತೆ. ಈಗ ಅಲ್ಲಿ ಕೂತ್ಕೊಂಡೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಕೂತ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಫುಲ್ ಮೇಕಪ್ ತೋರಿಸಲ್ಲ, ಜಸ್ಟ್ ಮೇಕಪ್ ಚಿಟ್ ಚಾಟ್ ವಿಡಿಯೋ ಆಗಿರುತ್ತೆ. ಇನ್ನೊಂದು ಮೇಕಪ್ ಒಂದೆರಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪೂಲ್ ಹಾಕಿದೆ, ಸೊ ಅದನ್ನು ಮಾಡ್ತೀನಿ ಒಂದೆರಡು ದಿವಸ ಆದಮೇಲೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಗೈಸ್, ನನ್ನ ತಂಗಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಇವಾಗ ಮೇಕಪ್. ಆವಾಗಲೇ ಇಂಟ್ರೋ ಕೊಟ್ಟೆ. ಇಷ್ಟೊತ್ತಂಗ ಕ್ಯಾಮ್ರಾ ಸೆಟ್ಟಿಂಗ್ ಮಾಡ್ತಾ ಇದ್ವಿ. ನಾನು ಈ ಕಡೆ ತಿರುಗಿರ್ತೀನಿ, ಈ ಕಡೆ ಹಿಂಗೆ ತಿರುಗೋಕ್ಕಾಗಲ್ಲ. ನನ್ನ ಕನ್ನಡಿ ನೋಡಿಕೊಂಡು ಪ್ರೈಮರ್ ಹಚ್ಚಲ್ವಾ? ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ, ಟೋನರ್ ಎಲ್ಲ ಹಚ್ಕೊಂಡಾಗಿದೆ. ಫಸ್ಟ್ ಐ ಮೇಕಪ್ ಮಾಡ್ತಾಳೆ. ಓಕೆ ಗೈಸ್, ಫಸ್ಟ್ ಐ ಮೇಕಪ್ ಮಾಡ್ತಾಳೆ. ಮಾಡೆ ಇರಿಟೇಟ್ ಮಾಡಿದ್ರೆ ನಾನು ಹಂಗೆ ನನ್ನ ತಂಗಿ ಡೈಲಾಗ್ಸ್ಗಳು ಕೇಳಿಸ್ಕೊತಾ ಇದೆ ಅವಾಗ. ಕ್ಲೋಸ್ ಯಾ ಗೈಸ್. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಪ್ರೈಮರ್ ಎಲ್ಲ ಅಪ್ಲೈ ಮಾಡಿದ್ದೆ. ಸೊ ನನ್ನ ತಂಗಿ ಇವಾಗ ಐ ಮೇಕಪ್ಗೆ ಫಸ್ಟ್ ಕನ್ಸೀಲರ್ ಹಾಕ್ತಾ ಇದ್ದಾಳೆ ಎರಡು ಕಣ್ಣಿಗೂ. ಫುಲ್ ಏನು ತೋರಿಸ್ತಿದೆ, ಸೊ ಹಂಗೆ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಗುಡ್ಡೆನೇ ಇಲ್ಲ ನನ್ನ ತಂಗಿಗೆ ನನ್ನ ಕಣ್ಣು ಇಷ್ಟ ಇಲ್ಲ ಗೈಸ್. ಚಿಕ್ಕ ಕಣ್ಣು ಅಂತ ಆಡ್ಕೊಂತಾಳೆ. ಗುಡ್ಡೆ ಹಸಿದೆ. ನನಗೆ ಗುಡ್ಡೆನೇ ಇಲ್ವಂತೆ. ತಿರ್ಗಾ ಕಡೆ ಯಾವ ಸೈಡು? ಓಹ್ ಅಯ್ಯಾ, ಬೆಳ್ಳಕಂದ್ರೆ ಸಡನ್ನಾಗಿ ಬೆಳಕಿಲ್ಲ ನಮ್ಮಂತೂ. ಕಣ್ಣು ಮುಚ್ಚಬೇಕು ಅನಿಸುತ್ತೆ. ಇಲ್ಲಿ ಇವಾಗ ಐ ಶೇಡೋ ಹಚ್ತಾ ಇದ್ದಾಳೆ. ನಾನು ಪಿಂಕ್ ಶೇಡಲ್ಲಿ, ನನ್ನ ಡ್ರೆಸ್ಸಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಇತ್ತು, ಸೊ ಪಿಂಕ್ ಮಾಡ್ತಾ ಇದ್ದಾಳೆ. ನನ್ನ ತಂಗಿಗೆ ಮುಂಚಿಂದನೂ ಮೇಕಪ್ ಕ್ರೇಜ್ ಇತ್ತು. ಲಾಕ್ಡೌನ್ ಟೈಮಲ್ಲಿ ಅದು ಜಾಸ್ತಿ ಆಯಿತು. ಲಾಕ್ಡೌನ್ನಲ್ಲಿ ನನ್ನ ಕಸಿನ್ಗೆ ಕೂರಿಸ್ಕೊಂಡು ಡೈಲಿ ಮೇಕಪ್ಪು ಆ್ಯಂಡ್ ಹೈ ಮೇಕಪ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ಲು. ಸೊ ಇವಾಗ ನಮ್ಮ ಅಮ್ಮನ ಹತ್ರ ಏಳಿಸ್ಕೊಂಡು ಕಲಿತಾ ಇದ್ದಾಳೆ. ಸೊ ನನಗೂ ನನ್ನ ಮೇಲೆ ಟ್ರಯಲ್ ಮಾಡ್ತಾ ಇದ್ದಾಳೆ. ಇಲ್ಲಿ ಐ ಮೇಕಪ್ ಇಸ್ ಡನ್. ಸ್ವಲ್ಪ ಏನೋ ರಿಪೇರಿ ಮಾಡ್ತಾ ಇದ್ದಾಳೆ. ಅದೇ ಇಟ್ಸ್ಕೊ, ಯಾಕಂದರೆ ಇವತ್ತೇ ಎಕ್ಸಾಮ್ಸ್ ಮಾಡಿಸಿದ್ದೀನಲ್ಲ ಫ್ರೆಶ್ ಆಗಿ. ಪ್ರೈಮರ್ ನನ್ನ ತಂಗಿ ಮುಟ್ಟಲ್ಲ ಅಂತ ನನ್ನ ಅಶಿತಾ ಸುಮ್ಮನೆ ಕಣ್ಣೆ. ಕನ್ನಡಿ ಇದನ್ನು ತಗೊಂಡ ಆವಾಗಲೇ ಹಾಕೊಂಡಿದ್ದೆ ಪ್ರೈಮರ್. ಇವಾಗ ಸ್ವಲ್ಪ ಯಾಕೋ ಡ್ರೈ ಆಗಿದೆ ಸ್ಕಿನ್, ಅದಕ್ಕೆ ಮುಂದೊಂದು ಸತಿ ಹಾಕ್ಕೊತಾ ಇದ್ದೀನಿ. ಫುಲ್ ಏನು ಮೇಕಪ್ ತೋರಿಸ್ತಿಲ್ಲ. ಜೋಸ್ನ ಕಲ್ತಿದ್ದನ್ನ ನನಗೆ ಮಾಡ್ತಾ ಇದ್ದಾಳೆ. ಇದೇನೆ ಕ್ಯಾಪ್ ಹಾಕೋಕ್ಕಾಗ್ತಾ ಇಲ್ಲ, ಇಟ್ಟಿದಿಲ್ಲಿ. ಸೊ ಇವಾಗ ಫೌಂಡೇಶನ್ ಹಚ್ತಾ ಇದ್ದಿದೆ. ಫೌಂಡೇಶನ್ ನಾನು ಯೂಸ್ ಮಾಡ್ತಿದ್ದೋ ಫೌಂಡೇಶನ್ ಮೇಕಪ್ ಓಲ್ಡ್ ಚಾನಲ್ ವೀಡಿಯೋದಲ್ಲಿ ಹಾಕಿದೆ ಪ್ಯಾಕ್ ಅಂತ, ನಾನು ಯೂಸ್ ಮಾಡೋದೇ. ಓಕೆ, ನನಗೆ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ಆವಾಗಲೇ ಮೇಲ್ಗಡೆ ಹಾಕಿದ್ಲಿ, ಇವಾಗ ಕೆಳಗಡೆ. ಇಲ್ಲಿ ಇವಾಗ ಫೌಂಡೇಶನ್ ಹಚ್ತಾ ಇದ್ದಾಳೆ. ನಾನು ಫುಲ್ ಪ್ರೋಸೆಸ್ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಕತ್ಲೆ ಇತ್ತು, ನೀಟಾಗಿ ಬರ್ತಿರ್ಲಿಲ್ಲ ವೀಡಿಯೋಸ್ ಅಂತ. ಫೌಂಡೇಶನ್ ಆಗಿದೆ ಇಲ್ಲಿ. ನೆಕ್ಸ್ಟು ನನಗೆ ಏನೇನು ಚೀಕ್ ರೂಸ್ ಹೈಲೈಟರ್ ಏನೇನು ಹಾಕಬೇಕು ಅದೆಲ್ಲ ಹಾಕಿದ್ಲು. ಹಾಕಿ ಐಲೈನರ್ ಎಲ್ಲ ಹಾಕಿ ನೆಕ್ಸ್ಟು ಲುಕ್ನ ತೋರಿಸ್ತೀನಿ ಇವಾಗ. ನನ್ನ ತಂಗಿ ಮಾಡಿರೋ ಮೇಕಪ್ ಫೈನಲ್ ಲುಕ್ ನೋಡಿ. ಬಿಸಿಲಲ್ಲಿ ಹಿಂಗೆ ಕಾಣ್ತಿದೆ. ಸೊ ಅವಾಗಲೇ ಒಳಗಡೆ ಎಲ್ಲ ನೀಟಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತು ಆ್ಯಂಡ್ ಕರೆಂಟ್ ಹೋಗಿತ್ತು, ಕತ್ಲೆ ಆಯಿತು. ಅದಕ್ಕೋಸ್ಕರ ಇದು ಫೈನಲ್ ಲುಕ್. ಐ ಮೇಕಪ್ ಹಿಂಗಿದೆ. ಆ್ಯಂಡ್ ಇವಾಗ ಫೋಟೋ ತೆಗೆಸ್ಕೊಂಡು ಆಮೇಲೆ ವ್ಲಾಗ್ ಎಂಡ್ ಮಾಡಿ. ಸೊ ಇವಾಗ ಫೋಟೋಶೂಟ್ ಎಲ್ಲ ಮಾಡಿ ನಾನೊಂದು ರೀಲು ಮತ್ತು ಶಾರ್ಟ್ಸ್ಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಪ್ರೀವಿಯಸ್ ವಿಡಿಯೋ ಡಿಲೀಟ್ ಆಗೋಗ್ಬಿಡುತ್ತೆ, ಚಾನಲ್ ಡಿಲೀಟ್ ಆಗಿದೆ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಈಗ ಮತ್ತೆ ಅದು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ.
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.